ಇವತ್ತಿನ ವಿಡಿಯೋದಲ್ಲಿ ಸುಲಭವಾಗಿ ಇಂಗ್ಲೀಷ್ ಸೆಂಟೆನ್ಸ್ಗಳನ್ನು ಹೇಗೆ ಮಾಡಬೇಕು, ಹೇಗೆ ಬಳಸಬೇಕು ಎನ್ನುವುದನ್ನು ಕಲಿಯೋಣ. ಹಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇದೇ ಥರ ಹೊಸ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಲೆಟ್ಸ್ ಸ್ಟಾರ್ಟ್. ಟು ಅಂದರೆ ತುಂಬ. ಇದನ್ನು ಬಳಸಿ ಸೆಂಟೆನ್ಸ್ ಮಾಡುವುದನ್ನು ನೋಡೋಣ. ಅವಳು ತುಂಬ ಮಾತನಾಡುವವಳು. ಅವಳು ತುಂಬ ಮಾತನಾಡುವವಳು. ಶಿ ಈಸ್ ಟು ಟಾಕೇಟಿವ್. ಶಿ ಈಸ್ ಟು ಟಾಕೇಟಿವ್. ಅವಳು ತುಂಬ ಎತ್ತರವಾಗಿದ್ದಾಳೆ. ಶಿ ಈಸ್ ಟು ಟಾಲ್. ಶಿ ಈಸ್ ಟು ಟಾಲ್. ನೀವು ತುಂಬ ಚಿಕ್ಕವರು. ಯು ಆರ್ ಟೂ ಶಾರ್ಟ್. ಯು ಆರ್ ಟೂ ಶಾರ್ಟ್. ನೀರು ತುಂಬ ತಂಪಾಗಿದೆ. ವಾಟರ್ ಈಸ್ ಟೂ ಕೋಲ್ಡ್. ವಾಟರ್ ಈಸ್ ಟೂ ಕೋಲ್ಡ್. ಚಹಾ ತುಂಬ ಬಿಸಿಯಾಗಿದೆ. ಚಹಾ ತುಂಬ ಬಿಸಿಯಾಗಿದೆ. ಇದರ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಉತ್ತರ ಸರಿ ಇದೆ ಅಥವಾ ತಪ್ಪಾಗಿದೆ ಎಂದು ನಾನು ನೋಡಿ ರಿಪ್ಲೈ ಮಾಡುತ್ತೇನೆ. ಸೊ ನೆಕ್ಸ್ಟ್, ಸ್ಟಿಲ್. ಸ್ಟಿಲ್ ಅಂದರೆ ಇನ್ನೂ. ಇನ್ನೂ ಹೇಳುವುದಿದೆ, ಇನ್ನೂ ಮಾತಾಡಬೇಕಿತ್ತು. ಫಸ್ಟ್ ಸೆಂಟೆನ್ಸ್, ಅವನು ಇನ್ನೂ ಇಲ್ಲಿದ್ದಾನೆ. ಅವನು ಇನ್ನೂ ಇಲ್ಲೇ ಇದ್ದಾನೆ. He is still here. He is still here. ಸೆಕೆಂಡ್ ಸೆಂಟೆನ್ಸ್, ನಾನು ಇನ್ನೂ ಅವಳೊಂದಿಗೆ ಮಾತನಾಡುತ್ತೇನೆ. ನಾನು ಇನ್ನೂ ಅವಳೊಂದಿಗೆ ಮಾತನಾಡುತ್ತೇನೆ. I still talk to her. I still talk to her. ಥರ್ಡ್ ಸೆಂಟೆನ್ಸ್, ಅವನು ಇನ್ನೂ ನಿಂತಿದ್ದಾನೆ. ಅವನು ಇನ್ನೂ ನಿಂತಿದ್ದಾನೆ. He is still standing. He is still standing. ಕಾಯುತ್ತಿದ್ದಾನೆ ಅಂದಾಗ ವೇಟಿಂಗ್ ಆಗುತ್ತೆ. ಫೋರ್ತ್ ಸೆಂಟೆನ್ಸ್, ನನ್ನ ಸಹೋದರ ಇನ್ನೂ ಮಲಗಿದ್ದಾನೆ. ನನ್ನ ಅಣ್ಣ ಅಥವಾ ತಮ್ಮ ಇನ್ನೂ ಮಲಗಿದ್ದಾನೆ ಎಂದು ಹೇಳೋದಕ್ಕೆ ಇಂಗ್ಲೀಷ್ನಲ್ಲಿ ಮೈ ಬ್ರದರ್ ಈಸ್ ಸ್ಟಿಲ್ ಸ್ಲೀಪಿಂಗ್. ಮೈ ಬ್ರದರ್ ಈಸ್ ಸ್ಟಿಲ್ ಸ್ಲೀಪಿಂಗ್. ಫಿಫ್ತ್ ಸೆಂಟೆನ್ಸ್, ಅವಳು ಇನ್ನೂ ಕಾಯುತ್ತಿದ್ದಾಳೆ. ಅವಳು ಇನ್ನೂ ಕಾಯುತ್ತಿದ್ದಾಳೆ. ಇದರ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಉತ್ತರ ಸರಿ ಇದೆಯೇ ಅಥವಾ ತಪ್ಪಿದೆ ಎಂದು ನಾನು ನೋಡಿ ರಿಪ್ಲೈ ಮಾಡುತ್ತೇನೆ. ಇದರ ಉತ್ತರವನ್ನು ಜಸ್ಟ್ ಈಗಲೇ ಹೇಳಿದ್ದೇನೆ. ಸೊ ನೀವು ಟ್ರೈ ಮಾಡಿ ಹಾಗೂ ದಿನನಿತ್ಯ ಇಂಥ ವರ್ಡ್ಸ್ಗಳನ್ನು ತಗೊಂಡು ಸೆಂಟೆನ್ಸ್ ಮಾಡಲು ಪ್ರಯತ್ನ ಪಡಿ. ನೀವು ಪ್ರಾಕ್ಟೀಸ್ ಮಾಡಿ ಇಂಥ ಸೆಂಟೆನ್ಸ್ ಮಾಡಲು. ಸೊ ನೀವು ಈಸಿಯಾಗಿ ಇಂಗ್ಲೀಷ್ ಕಲಿಯಬಹುದು. ಹೇ ಗೈಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.